ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತೆಲ್ಲರೂ ಚೆನ್ನಾಗಿದ್ದೀರಾ? ಇದು ಬಂದು ಶನಿವಾರದ ವಿಡಿಯೋ ಆಗಿರುತ್ತೆ. ಸೊ ಶನಿವಾರ ಬೆಳಗ್ಗೆನೇ ರೊಟ್ಟಿ ಮಾಡ್ತಾಯಿದ್ದೀನಿ. ರಾತ್ರಿ ಮಾಡಿದ್ದು ಮೀನು ಸಾರಿತ್ತು, ಬಂಗಡೆ ಮೀನು ಸಾರು. ಕಿಚನ್ ನೋಡಿ ಮಾತ್ರ ಯಾರು ಏನು ಅಂತ ಕಮೆಂಟ್ ಹಾಕ್ಬೇಡಿ. ಸೊ ಬೆಳಗ್ಗೆ ಬ್ಯುಸಿ ರೊಟ್ಟಿನಲ್ಲಿ ಇದೇ ಥರ ಇರುತ್ತೆ. ಸೊ ಎಲ್ಲರ ಮನೇಲೂ ಇದೇ ಥರ ಇರುತ್ತೆ. ಮತ್ತು ನಿನ್ನೆ ರಾತ್ರಿ ಅಂದರೆ ಶುಕ್ರವಾರ ಫುಲ್ಲು ಮಳೆ ಬಂದು ಸೊ ಕರೆಂಟು ಸಹ ಇರಲಿಲ್ಲ. ಹಾಗಾಗಿ ಕಿಚನಲ್ಲೆಲ್ಲ ಹಾಗಾಗಿ ಇದೆ, ಕ್ಲೀನ್ ಮಾಡಲಿಕ್ಕೇನು ಹೋಗಿರಲಿಲ್ಲ. ಸೊ ಆಲ್ಮೋಸ್ಟ್ ನನ್ನ ಎಕ್ಸ್ಪೀರಿಯೆನ್ಸ್ ಅಥವಾ ನಾನು ಈಗ ಮೈಸೂರಲ್ಲಿ ಬಂದು 10 ವರ್ಷ ಆಯಿತು. 10 ವರ್ಷದಲ್ಲಿ ಈ ಥರ ಮಳೆ ಆಗಿದ್ದು ನೋಡಿಲ್ಲ ನಾನು. ಹಾಗೆ ಈ ಥರ ಗುಡುಗಂತೂ ನಮ್ಮ ಮಲೆನಾಡಲ್ಲೆಲ್ಲ ಸರ್ವೇ ಸಾಮಾನ್ಯ. ಸೊ ಊರಲ್ಲೆಲ್ಲ ಇದ್ದಾಗ ಕೇಳಿದ್ದು ಉಂಟು, ನೋಡಿದ್ದು ಉಂಟು. ಆದರೆ ಈ ಥರ ಗುಡುಗು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಫಸ್ಟು. ಮಧ್ಯರಾತ್ರಿ 1:00 1:30 ಇರ್ಬೋದು, ಗುಡುಮ್ ಅಂತ ಹೇಳಿ ಸೌಂಡ್ ಬಂತು. ಸೊ ಸೌಂಡಿಗೆ ಅವಾಗ ಎಚ್ಚರಾಗಿದ್ದು. ಬೆಳಗ್ಗೆ ತನಕನೂ ಮೈಗೆಲ್ಲ ಒಂಥರ ಮೈಯೆಲ್ಲ ಶೇಕ್ ಆಗೋದು. ಸೊ ನಮಗೊಬ್ಬರಿಗೆ ಅಂತ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಅಂತ ಅಂದ್ಕೊಂಡಿದ್ವಿ. ಸೊ ಬೆಳಗ್ಗೆ ಎಲ್ಲರ ಬಾಯಲ್ಲೂ ಅದೇ ಮಾತು. ಸೊ ಬೆಳಗ್ಗೆ ಎದ್ದಾಗ ಗೊತ್ತಾಯಿತು ಯಾರ ಮನೇಲಿ ಏನೇನು ಥರ ಹಾವಳಿ ಆಗಿದೆ ಅಥವಾ ಊರಲ್ಲಿ ಯಾರ್ಯಾರಿಗೆ ಏನೇನು ನಷ್ಟ ಆಗಿದೆ ಅಂತ. ಅದರಲ್ಲೂ ನಮಗೆ ಒಂಥರ ನಷ್ಟ ಆಗಿದೆ, ತೋರಿಸ್ತೀನಿ ನಾನು ಏನಂತ ಹೇಳಿ. ಸೊ ಎಷ್ಟೇ ಸೇಫ್ಟಿ ಜಾಗ್ರತೆ ಮಾಡಿದರೂ ಕೆಲವೊಂದು ವಿಷಯದಲ್ಲಿ ಎಡವಟ್ಟಾಗುತ್ತೆ. ಈ ಥರ ಅಂತ ಹೇಳ್ತೀವಿ, ಈ ಥರ ಸಾವಿರಾರು ರೂಪಾಯಿನ ನಿಮಿಷದಲ್ಲೇ ಕೈ ಚೆಲ್ಕೋಬೋದು. ಸೊ ಬೆಳಿಗ್ಗೆ ರೊಟ್ಟಿ ಮಾಡಿದ್ದೆ. ರೊಟ್ಟಿಗೆ ನಾನು ಹೇಳ್ದಂಗೆ ನಿನ್ನೆ ಈ ಥರ ರೊಟ್ಟಿಗಂತೂ ನನಗೆ ಆ ರೊಟ್ಟಿ ಮಿಷನ್ ಇದೆ, ಈಸಿಯಾಗಿ ಆಗೋಗುತ್ತೆ ರೊಟ್ಟಿ. ಇನ್ಮೇಲೆ ಹೇಳ್ದಂಗೆ ಮೀನು ಸಾರು, ಬಂಗಡೆ ಮೀನು ಸಾರು. ಅಂದಾಗೆ ಟಿ ವಿ ಅಂತೂ ಸರಿ ಮಾಡ್ಸೋಕ್ಕೆ ಬರಲ್ಲ, ಟಿ ವಿ ಫುಲ್ ಹಾಳಾಗಿದೆ. ಸೊ ಹೊರಗಡೆ ವೈರೆಲ್ಲ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತೇಳಿ. ನಮ್ಮ ಮನೇಲಿ ಅಂತಲ್ಲ, ಇಡೀ ಊರಲ್ಲೇ ಅಷ್ಟೇ. ಸೊ ಸೆಟಪ್ ಬಾಕ್ಸಲ್ಲಿ ವೈರ್ ಹಾಕಿರ್ತೀವಲ್ಲ, ಅದನ್ನು ತೆಗಿಬೇಕಿತ್ತಂದರೆ ನಾವೇನು ಟಿ ವಿ ಹಾಕಿರೋ ಪ್ಲಗ್ ಮಾತ್ರ ತೊಗೊಂಡಿದ್ದೀವಿ. ಸೆಟಪ್ ಬಾಕ್ಸ್ ವೈರಿಂದನೇ ಇಡೀ ಏರಿಯಾದಲ್ಲಿರೋ ಸೆಟಪ್ ಬಾಕ್ಸ್ ಎಲ್ಲರದ್ದು ಡಮಾರಾಗಿದೆ. ನಮ್ಮದು ಯಾವ ರೇಂಜಲ್ಲಿ ಆಗಿದೆ ಅಂಥೇಳಿ ತೋರಿಸ್ತೀನಿ ನಾನು. ರೊಟ್ಟಿಗಂತೂ ಮೀನು ಸಾರು ನಂಗೆ ತುಂಬ ಇಷ್ಟ. ಕೆಲವೊಬ್ಬರಿಗೆ ಚಿಕನ್ ಸಾರೆಲ್ಲ ತುಂಬ ಇಷ್ಟ ಆಗುತ್ತೆ. ನನಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೀನು ಸಾರು. ಅದು ಸುಮಾರು ದಿನ ಆಗಿತ್ತು ಮೀನು ತರದೆ. ಸೊ ಲಾಸ್ಟ್ ನೈಟು ಮಾಡಿದ್ದೆ ಬಂಗಡೆ ಮೀನು ಸಾಂಬಾರು. ಅಂದರೆ ಮಾರನೇ ದಿನ ನಾನು ರೊಟ್ಟಿನೇ ಮಾಡಬೇಕು ಅಂತ ಸಾಂಬಾರು ಮಾಡಿದ್ದೆ. ಯಾಕಂದರೆ ನಾನು ಸ್ವಲ್ಪ ಕಮ್ಮಿನೇ ಸಾಂಬಾರು ಮಾಡೋಂಥದ್ದು, ಫ್ರೈ, ಮಸಾಲ ಫ್ರೈ ಈ ಥರ ಎಲ್ಲ ಜಾಸ್ತಿ. ಮೀನಂತೂ ಇಲ್ಲ, ರಸ ಮಾತ್ರ ಉಳ್ಕೊಂಡಿದೆ. ಸೊ ಬನ್ನಿ ತೋರಿಸ್ತೀನಿ ನಮ್ಮ ಟಿ ವಿ ಎಲ್ಲ ಯಾವ ಥರ ಆಗಿದೆ ಅಂತ ಹೇಳಿ. ಸೊ ಕಿಚನ್ದಂತೂ ಹಣೆ ಬರ ಈ ಥರ ಇದೆ. ಸೊ ಎಲ್ಲ ಒಂದು ಕಡೆಯಿಂದ ಮಿಷನಿಗೆ ಪಾತ್ರೆ ಹಾಕಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ, ತೋರಿಸ್ತೀನಿ ಬನ್ನಿ. ಏನಿದು ಅಂತ ಹೇಳಿ ಟಿ ವಿ ಹೊಸದು ತಗೋಬ, ಟಿ ವಿ ಹೊಸದು ತಗೋಬ. ಸುಮಾರು 20-30 ಮನೆ ಇದು ತೆಗ್ದಿಡ್ಬೇಕಿತ್ತಂತೆ. ಇದನ್ನ ತೆಗ್ದಿಡ್ಬೇಕಿತ್ತಂತೆ. ಇದೆಲ್ಲ ತೆಗ್ದಿಟ್ಟಿದ್ವಿ, ಇದನ್ನ ತೆಗ್ದಿಟ್ಟು ಅದು ಹೋಗಿ ಆಮೇಲೆ ಸ್ಟೆಪ್ಲೈಸರ್ದು ಬಲ್ಬ್ ಹಾರೋಗಿದೆ ಇಲ್ಲಿ ನೋಡಿ. ಅದೇ ಸ್ಟೆಪ್ಲೈಸರ್ ಇದ್ರೆ ಕರೆಂಟ್ ಹೊಡೆಯಲ್ಲ, ಸುಮ್ಮನೆ ಅವಲ್ಲ, ಇದು ಡೈರೆಕ್ಟ್ ಆಗಿ ಬರ್ತದೆ ಸ್ಟೆಪ್ಲೈಸರ್ ಟಿವಿಗೆ. ನಮ್ಮ ಟಿವಿ ಹೋಗಿದ್ದು ಹೇಳ್ದಿಯಮ್ಮ. ಇದೇನಾ ಮತ್ತೆ ಹಳೇದು? ಹಳೇದಿಲ್ಲ, ಈಗ ಸಿಮ್ ಬೇರೆನಾ? ಸಿಮ್ ಹಾಕಿಲ್ಲ ಅದಕ್ಕೆ. ಎತ್ತಮ್ಮ ಒಂದು ಮಹೇಶಣ್ಣ ಕೊಟ್ಟೆ ಪಾಪ. ಮಹೇಶಣ್ಣ ಮನೆಗೆ ಇದಾವಂತೆ. ಅವ್ರ ಮನೆ ಅವ್ರು ಹೇಳಿಲ್ಲ, ಸ್ಯಾನ್ಶಣ್ಣ ಅವರು. ಪಕ್ಕದಲ್ಲಿಗೆ ಧರ್ಮಸ್ಥಳಕ್ಕ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯಕ್ಕೆ ಹೌದು. ಈಗ ಧರ್ಮಸ್ಥಳ ಇರ್ತಂತ ತಿಳ್ಕೊಬೇಕು. ಹೌದಾ? ಮತ್ತೆ ಸುಬ್ರಹ್ಮಣ್ಯಕ್ಕೆ ಬೇರೆ ಬೇಸಿ ಹೋಗೋದಿಲ್ಲ. ನೀನು ಹೇಳ್ದಂಗೆ ಅವು ಅಷ್ಟೇ.
ಹಾಕಿಲ್ಲ ನಿಂಗೆ ಏನು ಹಾಂ ತಗೋಬರ್ರಿ ಕಡೆ ನಮ್ಮಲ್ಲಿ ಒಂದು 10 ರೂಪಾಯಿ ಈಚೆ ತಗೊಂಡು ಈಗ ತೋರಿಸಿ ಹೆಂಗೆ ಜುಟ್ಟಾಯ್ತು ನೋಡೋಣ ಅಮ್ಮ ನಡೀರಿ ಹೋಮ್ವರ್ಕ್ ಮಾಡಿ ಬುಕ್ ಎಲ್ಲಿದೆ ನೋಡಿದ್ರಲ್ಲ ಹೇಗಾಗಿದೆ ಅಂತ. ಅದಾದ ನಂತರ ನನ್ನ ಮಗಳಿಗೆ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಜುಟ್ಟು ಕಟ್ಕೊಟ್ಟೋದೆ. ಹಾಗೆ ನಾನು ಇಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಈ ಥರ ಬಿರಿಯಾನಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬ ಸ್ಪೈಸಿಯಾಗಿರುತ್ತೆ. ಸೊ ಮಕ್ಕಳಿಗಂತೂ ಸ್ವಲ್ಪ ಕಮ್ಮಿನೇ ತಿನ್ನಲಿಕ್ಕೆ ಖಾರ ಅನಿಸುತ್ತೆ. ನನಗೆ ತುಂಬ ದಿನ ಆದಮೇಲೆ ಈ ಥರ ತಿನ್ನಬೇಕು ಅನಿಸ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಚಿಕನನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರು, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಅನ್ನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಸೊ ಅನ್ನಕ್ಕೆ ಎಷ್ಟು ಅಳತೆ, 1 ಲೋಟ ಆದರೆ 3 ಲೋಟ ನೀರು ತೊಗೊಂಡು ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಅಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ತುಪ್ಪ ಮತ್ತು ಉಪ್ಪು ಹಾಕಿ. ಇಲ್ಲಿ ಇನ್ನೊಂದು ಕಡೆ ಚಿಕನ್ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಿ ಚಿಕನ್ನು. ಆಮೇಲೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಸ್ಪೈಸಸ್ಸು, ಚಕ್ಕೆ, ಈ ಬಿರಿಯಾನಿ ಎಲೆ ಎಲ್ಲ ಹಾಕ್ಬಿಟ್ಟು ಏನು ನೀವು ಚಿಕನ್ ಮ್ಯಾರಿನೇಟ್ ಮಾಡಿರ್ತೀರಲ್ಲ ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನೀವು ಡೈರೆಕ್ಟಾಗಿ ಅನ್ನನ ಇದಕ್ಕೆ ಹಾಕಿ ಬೇಯಿಸೋದಕ್ಕಿಂತ ಹಾಫ್ ಬಾಯ್ಲ್ ಮಾಡಿ ಇದಕ್ಕೆ ಇನ್ನೊಂದು ಹಾಕಿ ವಿಸಲ್ ತಗೊಳ್ಳೋದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನೇ ಕಂಡಿಟ್ಕೊಂಡಿರೋ ಬಿರಿಯಾನಿ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ನಾನು ಏನಾದರೂ ಒಂದು ರೆಸಿಪಿ ಟ್ರೈ ಮಾಡ್ತಾನೆ ಇರ್ತೀನಿ. ಒಂದು ಸಲ ಈ ಥರ ಮಾಡೋಣ ಅಂತ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮು ದಮ್ ಕಟ್ ಮಾಡಿದ್ದೆ ಈ ಥರ. ಆಮೇಲೆ ದಮ್ ಕಟ್ಟೋದೇನು ವೇಸ್ಟ್ ಆಗುತ್ತಲ್ಲ ಟೈಮು ಅಂಥೇಳಿ ಕುಕ್ಕರ್ಗೆ ಹಾಕಿ 1 ವಿಸಲ್, ಆ್ಯಕ್ಚುಲಿ 2 ವಿಸಲ್ ಹಾಕೋದ್ರಲ್ಲಿ 2 ವಿಸಲ್ ಹಾಕ್ತೀವಿ. ಇಲ್ಲಿ ಮೇಯ್ನ್ ಬಂದು ನಿಮಗೆ ಟೊಮೊಟೊ ಈ ಥರ ಸ್ಲೈಸ್ ಮಾಡ್ಕೋಬೇಕು, ಕಟ್ ಮಾಡಿ ಹಾಕೋಬಾರ್ದು. ಎಲ್ಲ ಮಸಾಲ, ಚಿಕನ್ನು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಜಾಮ್ ಟೊಮೊಟೊನ ಸ್ಪೈಸ್ ಮಾಡಿ ಈ ಥರ ಇಟ್ಕೊಂಡು ಅದಕ್ಕೆ ಏನು ನೀವು ಮ್ಯಾಗ್ನೇಟ್ ಮಾಡಿರ್ತೀರಲ್ಲ ಆ ನೀರು ಏನಾದರೂ ಸ್ವಲ್ಪ ಇತ್ತು ಅಂದರೆ ಅದರಲ್ಲಿ ಏನಾದ್ರು ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಈ ಥರ ಒಂದು 10 ನಿಮಿಷ ಸ್ಟಿಮ್ಮಲ್ಲಿ ಇಟ್ಕೋಬೇಕು. ಸೊ ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆದಂಗೆ ಆಗುತ್ತೆ. ಪುನಃ ಅದನ್ನು ಅಡಿ ಮೇಲೆ ಮಾಡಿ ಪುನಃ ಒಂದು ಅರ್ಧ ಗಂಟೆ ಅಲ್ಲ, ಒಂದು 10 ನಿಮಿಷ ಬಾಯ್ಲ್ ಮಾಡೋಕ್ಕೆ ಇಡಬೇಕು. ಆವಾಗ ನಿಮಗೆ ಟೊಮೊಟೊ ಫುಲ್ಲು ಸ್ನ್ಯಾಶ್ ಆಗಿದೆ ಅಂತ ಗೊತ್ತಾಗುತ್ತೆ, ಅಂದರೆ ಫುಲ್ ಬೆಂದಿದೆ ಅಂದ್ಕೊಳ್ತೀನಿ. ಆವಾಗ ಈಚೆ ನಿಮಗೆ ರೈಸು ಅಷ್ಟೇ ಬೇಗ ಆಗುತ್ತೆ. ನಿಮಗೆ ಪ್ರೊಸೀಜರ್ ಏನು ಜಾಸ್ತಿ ಅನಿಸಲ್ಲ ಇದು. ಸೊ ಆಚೆ ರೈಸು ಸಹ ಬೆಂದಿರುತ್ತೆ. ಸೊ ಅದನ್ನು ಎಲ್ಲದನ್ನು ಒಟ್ಟಿಗೆ ಹಾಕಿಬಿಟ್ಟು 1 ವಿಸಲ್ ತೊಗೊಂಡ್ರೆ ನಿಮಗೆ ತುಂಬ ಸ್ಪೈಸಿಯಾಗಿ ಏನಾದರೂ ಖಾರ ತಿನ್ನಬೇಕು ಅನಿಸಿದಾಗ ಈ ಥರ ಬಿರಿಯಾನಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಗ್ರೀನು, ರೆಡ್ಡು ಅಥವಾ ವೈಟ್ ಬಿರಿಯಾನಿ ತಿನ್ನೋರಿಗೆ ಈ ಥರ ರೆಡ್ ಆಗಿ ತುಂಬ ಸ್ಪೈಸಿ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಕೆಲಸ ಏನು ಜಾಸ್ತಿ ಇರಲ್ಲ ಇದಕ್ಕೆ. ಈರುಳ್ಳಿ ಇಷ್ಟೇ ಬಾಡಿಸ್ಕೋಬೇಕು, ಕೆಂಪೇ ಬಾಡಿಸ್ಕೋಬೇಕಂತ ಏನೂ ಇಲ್ಲ. ಸೊ ಇಷ್ಟೇ. ಸೊ ನಿಮಗೆ 2 ಪಾತ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಬಿಟ್ಟರೆ ಮತ್ತೇನಿಲ್ಲ. ಸೊ ಈ ಥರ ನೋಡಿ ಅನ್ನ ಸಮೇತ, ಅಕ್ಕಿ ಸಮೇತ, ನೀರು ಸಮೇತ ಹಾಕಿದ್ದೀನಿ ನಾನು. ಒಂದು 3/4ಕ್ಕಿಂತ ಕಮ್ಮಿ, ಅರ್ಧಕ್ಕಿಂತ ಜಾಸ್ತಿ, 3/4ಕ್ಕಿಂತ ಕಮ್ಮಿ ಬಂದರೆ ಸಾಕು. ಒಂದು ಸಲ ಅಡಿ ಮೇಲೆ ಮಾಡಿ ಒಂದೇ ಒಂದು ವಿಸಲ್ ತೊಗೊಂಡ್ರೆ ನಿಮಗೆ ಬಿರಿಯಾನಿ ಸರಿಯಾಗಿಬಿಡುತ್ತೆ. ನಿಮ್ಮದು ಅಕ್ಕಿಗೆ ಎಷ್ಟು ನೀರು ಹಾಕ್ತೀರಾ ಅಷ್ಟೇ ನೀರನ್ನು ಇಟ್ಕೊಂಡು ಅನ್ನ ಬೇಯಿಸ್ಕೋಬೇಕು. ಜಾಸ್ತಿ ನೀರು
ನೀರು ಇಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಜಾಸ್ತಿ ನೀರು ಇಟ್ಟರೆ ಈ ಹದ ಬರಲ್ಲ. ನಿಮ್ಮ ಅಕ್ಕಿ ಮೇಲೆ ಡಿಪೆಂಡ್, ಯಾವ ಅಕ್ಕಿ ತೊಗೊಂಡಿರ್ತೀರ, ಎಷ್ಟು ನೀರು ಹಾಕ್ತೀರಾ ಗೊತ್ತಾಗುತ್ತಲ್ಲ. ಈಗ ಒಂದು ಸಲ ಉಪ್ಪು ಖಾರದ ಪುಡಿ ನೋಡ್ತಾ ಇರ್ಬೋದು. ನಿಮಗೆ ರೆಡ್ ನಿಮ್ಮ ಮನೇಲಿ ಯಾವ ಖಾರದ ಪುಡಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ನಾನು ಇದು ಮನೇಲೇ ಮಾಡ್ಕೊಂಡಿರುವಂಥದ್ದು ಗುಂಟೂರು ಮೆಣಸಿನ್ಕಾಯಿ. ಅದು ಖಾರ ಅಷ್ಟು ಬರಲ್ಲ, ಕಲರ್ ಮಾತ್ರ ಬರುತ್ತೆ. ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸು ಹಾಕ್ಕೊಂಡಿದ್ದೀನಲ್ವ, ಸೊ ಖಾರ ಚೆನ್ನಾಗಿ ಬರುತ್ತೆ. ಒಂದು ವಿಸಲ್ ಆದಮೇಲೆ ಈ ಥರ ಮೊಸರು ಬಜ್ಜಿ ಮಾಡಿಕೊಂಡು ಆ ಮೊಸರು ಬಜ್ಜಿಗೆ ಹಸಿಮೆಣಸು ಹಾಕ್ಕೋಬೇಕು. ಸ್ಪೈಸಿಯಾಗಿ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನಾನಲ್ಲಿ ಧನಿಯಾ ಪುಡಿ, ಸ್ವಲ್ಪ ಕಾಳು ಮೆಣಸು ಪುಡಿ ಎಲ್ಲ ಹಾಕಿದ್ದೀನಿ ಇದೆ ಅಂತೇಳಿ ಮ್ಯಾಗ್ನೇಟ್ ಮಾಡಲಿಕ್ಕೆ. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು. ಚಿಕನ್ ಸ್ವಲ್ಪ ಬಿರಿಯಾನಿ ಈ ಥರ ಪಲಾವ್ ಮಾಡ್ಬೇಕಾದ್ರೆ ಚಿಕನ್ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಅಂದರೆ ಚಿಕನ್ ಒಂದು ನೀವು 3/4 kg ತೊಗೊಂಡ್ರೆ ಅಕ್ಕಿ ನೀವು 1.5 kg ತೊಗೋಬೇಕು. ಆ ಥರ ಮಾಡ್ಕೋಬೇಕಾಗುತ್ತೆ. ಕೆಲವೊಬ್ಬರು ಅರ್ಧ kg ಚಿಕನ್ ತೊಗೊಂಡ್ರೆ ಅರ್ಧ kg ಅಕ್ಕಿ ತೊಗೊಳ್ತಾರೆ, ಆ ಥರ ಮಾಡ್ಕೋಬಾರ್ದು. ಅಕ್ಕಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿರಬೇಕು. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಅನ್ನನೂ ಅಷ್ಟೇ, ಎಷ್ಟು ನೀವು ಆ ದಮ್ ಕಟ್ಟೋದು ಅದೆಲ್ಲ ತುಂಬ ನಾನು ಮಾಡ್ತೀನಿ. ಆದರೆ ಆ ಟೇಸ್ಟ್ಗಿಂತ ಈ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಮೇಲಿಂದ ಲಿಂಬೆಹಣ್ಣು ಬೇಕಾದ್ರೆ ಸ್ಕ್ವಾಡ್ ಮಾಡ್ಕೋಬೋದು. ಬೇಕಿದ್ದರೆ ನೀವು ಒಗ್ಗರಣೆ ಬೇಕಾದ್ರೂ ಕೊಟ್ಕೋಬೋದು. ಈ ಏನು ಹೇಳ್ತೀರಾ, ಡ್ರೈ ಫ್ರೂಟ್ಸ್ ಎಲ್ಲ ಒಗ್ಗರಣೆ ಕೊಟ್ಕೊಂಡ್ರೆ ಇನ್ನೂ ಹೋಟೆಲ್ ಸ್ಟೈಲಲ್ಲಿ ಸಖತ್ತಾಗಿರುತ್ತೆ. ಈ ಬಿರಿಯಾನಿಗೆ ನೀವೇ ಹೆಸರು ಕೊಡಿ ಏನಂತೇಳಿ. ಸೊ ಇವತ್ತಿನ ವಿಡಿಯೋ ಈ ಥರ ಇತ್ತು. ಹೋಪ್ಫುಲಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬೇಕಾಗಿತ್ತಾ ನನಗೆ ಬೇಕಾಗಿತ್ತು ಹೀಗೆ ಗಾಡಿ ಮಾತಾಡ್ತೀನಿ ಬೇಕಾಗಿತ್ತಾ